ನಕಲಿ ಟೊಮ್ಯಾಟೊ ಸಸಿ ನೀಡಿ ರೈತರಿಗೆ ಲಕ್ಷ ವಂಚನೆ ಮಾಡದಂತಹ ಪ್ರಕರಣ ಇದೆ. ಅತಿವೃಷ್ಟಿ ಬೆಲೆ ಕುಸಿತದ ಮಧ್ಯೆ ಕೋಲಾರದಲ್ಲಿ ನಕಲಿ ಸಸಿ ಹಾವಳಿ ಬೆಲೆ. ನಕಲಿ ಸಸಿ ನೆಟ್ಟು ಲಕ್ಷಾಂತರ ರೂಪಾಯಿ ಕಳೆದುಕೊಂಡಿದ್ದಾರೆ ರೈತ. ಮಾಲೂರು ತಾಲೂಕಿನ ವೆಂಕಟರಾಜಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಖಾಸಗಿ ಕಂಪನಿಯ ಹೊಸ ತಳಿ ಸಸಿ ಅಂತ ತಂದು ನೆಟ್ಟಿದ್ರು ರೈತ ಸತೀಶ್. 13 ಲಕ್ಷ ವೆಚ್ಚದಲ್ಲಿ 6 ಎಕರೆಯಲ್ಲಿ ಟೊಮೆಟೊ ಸಸಿಯನ್ನ ಸತೀಶ್ ನೆಟ್ಟಿದ್ರು. ಫಸಲು ಕಟಾವು ಮಾಡಿ ಮಾರಲು ಹೋದಾಗ ವಂಚನೆ ಬೆಳಕಿಗೆ ಬಂದಿದೆ. ಅಲ್ಲಿಯವರೆಗೂ ವಂಚನೆ ಆಗಿದೆ ಅನ್ನೋದು ಗೊತ್ತೇ ಆಗಿಲ್ಲ. ನಕಲಿ ಸಸಿ ಹಿನ್ನೆಲೆ ಕಡಿಮೆ ಗುಣಮಟ್ಟದ ಟೊಮೆಟೊ ಇಳುವರಿಯಾಗಿದೆ. ನಕಲಿ ಸಸಿ ಟೊಮೆಟೊ ಖರೀದಿ ಮಾಡೋದಕ್ಕೆ ಮಾಲೀಕರು ಹಿಂದೇಟನ್ನ ಹಾಕ್ತಿದ್ದಾರೆ. ಟೊಮೆಟೊ ಸಸಿ ನೀಡಿ ನಕಲಿ ಟೊಮೆಟೊ ಸಸಿ ನೀಡಿ ಮೋಸ ಮಾಡಿರೋ ಖಾಸಗಿ ಕಂಪನಿಯ ವಿರುದ್ಧ ತೋಟಗಾರಿಕೆ ಇಲಾಖೆಗೆ ರೈತ ಸತೀಶ್ ದೂರು ಕೊಟ್ಟಿದ್ದಾರೆ. ಚಿನ್ನದ ನಾಡು ಕೋಲಾರ ಜಿಲ್ಲೆ ಕೃಷಿ ಪ್ರಧಾನ ಜಿಲ್ಲೆ ಅನ್ನುವಂಥದ್ದು ಸಾಕಷ್ಟು ಹೆಗ್ಗಳಿಕೆ ಪಡೆದಿರ್ತಕ್ಕಂಥದ್ದು. ಇಲ್ಲಿ ಬೆಳೀತಕ್ಕಂತಹ ತರಕಾರಿ ಕೇವಲ ನಮ್ಮ ರಾಜ್ಯ ದೇಶ ಮಾತ್ರ ಅಲ್ಲ, ಹೊರ ರಾಜ್ಯಗಳಿಗೂ ಕೂಡ ರಫ್ತಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಕೆಂಪು ಸುಂದರಿ ಅಂದರೆ ಕಿಚನ್ನ ಕ್ವೀನ್ ಏನಂತಾರೆ ಟೊಮೊಟೊ, ಅದನ್ನು ಇಲ್ಲಿಂದ ಪಾಕಿಸ್ತಾನ, ಬಾಂಗ್ಲಾದೇಶ ಸೇರಿದಂತೆ ಸಾಕಷ್ಟು ದೇಶಗಳಿಗೂ ಕೂಡ ಇಲ್ಲಿಂದ ರಫ್ತಾಗುತ್ತೆ. ಆದರೆ ಇದನ್ನೇ ಬಂಡವಾಳ ಮಾಡ್ಕೊಂಡಿರ್ತಕ್ಕಂತಹ ಕೆಲ ಕಿಡಿಗೇಡಿಗಳು ರೈತರನ್ನು ಯಾಮಾರಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನಾನೀಗ ಅಂಥದ್ದೇ ಒಂದು ಪ್ರಕರಣ ಏನೀಗ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ವೆಂಕಟರಾಜನಹಳ್ಳಿಯಲ್ಲಿ ಕಂಡು ಬಂದಿರತಕ್ಕಂಥದ್ದು. ನೀವು ಗಮನಿಸ್ತಾ ಇದ್ದೀರಾ, ಸಾಕಷ್ಟು ಸಮೃದ್ಧಿಯಾಗಿ ಟೊಮೊಟೊ ಬೆಳೆ ಬಂದಿದೆ. ರೈತ ಸತೀಶ್ ಅನ್ನೋರಿಗೆ ಸೇರಿರ್ತಕ್ಕಂತಹ ಬೆಳೆ ಇದು. ಸುಮಾರು 6 ಎಕರೆ ಪ್ರದೇಶದಲ್ಲಿ ಈ ಬರೋಬ್ಬರಿ 12ರಿಂದ 13 ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ಒಂದು ಬೆಳೆಯನ್ನು ಹಾಕಿದ್ರು. ಆದರೆ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಅನ್ನುವಂಥ ರೀತಿಯಲ್ಲಿ ಆಗಿರ್ತಕ್ಕಂಥದ್ದು. ನೋಡೋದಕ್ಕೆ ಸಮೃದ್ಧಿಯಾಗಿ ಬೆಳೆ ಏನೋ ಬಂದಿದೆ, ಟೈಮ್ ಸರಿಯಾಗಿ ಕ್ರಾಪ್ ಬಂದಿರತಕ್ಕಂಥದ್ದು, ಮತ್ತು ಅಷ್ಟೇ ಅಲ್ಲ ಒಂದು ಸಸಿಯ ಬೆಳವಣಿಗೆಯೂ ಕೂಡ ಉತ್ತಮವಾಗಿ ಬಂದಿದೆ. ಆದರೆ ಇದೇ ಮೊದಲನೇ ಬಾರಿ, ಅಂದರೆ ಈ ಹಿಂದೆಯೂ ಸಹ ರೈತ ಸತೀಶ್ ಏನಿದ್ದಾರೆ ಅವರು ಬೇರೆ ಬೇರೆ ತಳಿಯ ಬೆಳೆಯನ್ನು ಹಾಕಿದ್ರು ಟೊಮೊಟೊದಲ್ಲಿ. ಆದರೆ ಈ ಬಾರಿ ನೋಡೋಣ ಅಂತೇಳಿ ಹೊಸ ತಳಿಯ ಮೊರೆ ಹೋಗಿದ್ರು. ಆದರೆ ಅವರಿಗೆ ಒಂದು ನರ್ಸರಿಯವರು ನೀಡಿರ್ತಕ್ಕಂತಹ ಮಾಹಿತಿ ಏನು ಕೊಟ್ಟಿದ್ರು ಆ ಒಂದು ಪ್ರಕಾರವಾಗಿ ಹಾಕಿದ್ರು. ಆದರೆ ಇವತ್ತು ಅವರು ಒಂದು ಯಾಮಾರಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ಬೋದಾಗಿದೆ. ಪ್ರಮುಖವಾಗಿ ಇಲ್ಲಿ ನೋಡ್ತಾ ಇರ್ಬೋದು, ನೋಡೋದಕ್ಕೆ ಟೊಮೊಟೊ ಸಾಕಷ್ಟು ಒಂದು ರೀತಿಯಾಗಿ ಉತ್ತಮವಾಗಿಯೇ ಕಾಣುತ್ತೆ. ಆದರೆ ಈ ಒಂದು ಟೊಮೊಟೊದಲ್ಲಿ ಇರ್ತಕ್ಕಂತಹ ಆಕಾರ ಆಗಿರ್ಬೋದು, ಅದರ ಶೇಪ್ ಮತ್ತು ಅಲ್ಲಿ ಬಂದಿರತಕ್ಕಂತಹ ಬಣ್ಣ ಕೂಡ ನಾವು ನೋಡ್ಬೋದು. ಒಂದು ಕಡೆ ಹಣ್ಣಾಗಿದ್ದರೆ ಮತ್ತೊಂದು ಕಡೆ ಅದೇ ರೀತಿಯಾಗಿ ಕಾಯಿ ಇರ್ತಕ್ಕಂಥದ್ದು. ಇದು ಎಷ್ಟು ದಿನಗಳ ಕಾಲ ಇಟ್ಟರೂ ಸಹ ಇದೇ ಒಂದು ಪರಿಸ್ಥಿತಿನಲ್ಲಿರುತ್ತೆ. ಇದನ್ನು ಪಾರ್ಸಲ್ಗೆ ತೆಗೆದುಕೊಂಡು ಹೋದರೆ ಪಾರ್ಸಲ್ಗೆ ಏನು ಜಾಗ ತಲುಪಬೇಕು ಆ ಜಾಗ ಹೋಗೋಷ್ಟರಲ್ಲೇ ಕೊಳ್ತೋಗುತ್ತೆ ಅಂತೇಳಿ ಕೂಡ ಈಗ ಖರೀದಿದಾರರು ಕೂಡ ಈ ಒಂದು ಟೊಮೊಟೊವನ್ನು ರಿಜೆಕ್ಟ್ ಮಾಡಿದ್ದಾರೆ. ಹೀಗಾಗಿ ರೈತ ಸತೀಶ್ ಅವರ ಪರಿಸ್ಥಿತಿ ಹೇಳತೀರದಾಗಿರ್ತಕ್ಕಂಥದ್ದು. ಯಾಕಂದರೆ ಟೊಮೊಟೊಗೆ ಕಳೆದ 2-3 ತಿಂಗಳಿಂದಲೂ ಸಹ ಬೆಲೆ ಇರಲಿಲ್ಲ, ಪಾತಾಳಕ್ಕೆ ಕುಸಿತಿತ್ತು. ರೈತನೂ ಸಹ ಅಂದರೆ ಹಾಕಿರ್ತಕ್ಕಂಥ ಬಂಡವಾಳ ಸಹ ಬರಲ್ಲ, ಕೂಲಿಗಾರರ ಒಂದು ಕೂಲಿಯೂ ಸಹ ಬರೋದಿಲ್ಲ ಅಂತ ಹೇಳಿ ತೋಟದಲ್ಲೇ ಕೊಳೆಯೋದಕ್ಕೆ ಬಿಟ್ಟಿದ್ದ. ಅವ್ರನ್ನೇ ಮಾತಾಡ್ಸೋಣ. ಸರ್, ಎಷ್ಟು ಎಕರೆಗೆ ಹಾಕಿದ್ರಿ, ಏನು ಅಂತ ಹೇಳ್ತಾ ಇದ್ದಾರೆ ಈಗ? ಸರ್, ನಾವು 6 ಎಕರೆ ಭೂಪ್ರದೇಶಕ್ಕೆ ಈ ಟೊಮೆಟೊ ಅಧಿರಾಜ್ ಅನ್ನೋ ತಳಿಯ ಸಸಿಗಳನ್ನ ನಾಟಿ ಮಾಡಿರ್ತೀವಿ. ಇಲ್ಲಿ 20,000 ನಾರು ಈ ಪ್ಲಾಂಟ್ಗೆ ಉಪಯೋಗಿಸಿದ್ರೆ ಮತ್ತೊಂದು ಪ್ಲಾಂಟಲ್ಲಿ 12,000 ನಾರು ಸಸಿಗಳನ್ನ ನಾಟಿ ಮಾಡಿದ್ದೀವಿ. ಇದು ಅಕ್ಟೋಬರ್ 15ನೇ ತಾರೀಕು ನಾವು ಫಸ್ಟ್ ಕಟಾವು ಬರುತ್ತೆ. ಕಾಯಿ ಕಟ್ ಮಾಡಿ ಮಾರ್ಕೆಟಿಗೆ ಕಳಿಸ್ತೀವಿ, ಕಡಿಮೆ ರೇಟ್ ಹೋಗಿರುತ್ತೆ. ಅವತ್ತೇನು ನಾವು ಕ್ವಶನ್ ಮಾಡೋಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಟೈಮ್ ಕಳಿಸ್ತೀವಿ, ತೀರಾ ಕಡಿಮೆ, ಅಂದರೆ ಬೇರೆ ಕಾಯೆಲ್ಲನೂ 500 ರೂಪಾಯಿ 550 ರೂಪಾಯಿವರೆಗೂ ಬಜಾರ್ ಹೋಗಿದೆ. ಇದು 120 ರೂಪಾಯಿ ಹೋಗಿದೆ, 15 kg ಬಾಕ್ಸು. ನೆಕ್ಸ್ಟು ದೀಪಾವಳಿ ಹಬ್ಬದ ದಿವಸ ಕಾಯಿ ಕಟ್ ಮಾಡಿ ಇಲ್ಲಿ ಸ್ಟಾಕ್ ಮಾಡ್ತೀವಿ 1050 ಬಾಕ್ಸು. ಮಾರ್ಕೆಟಿಗೆ ಈ ಕಾಯಿ ಹಣ್ಣಾದರೆ ಮಾತ್ರ ಸೇಲ್ ಆಗುತ್ತೆ, ಅದು ಜ್ಯೂಸವ್ರು ತಗೊಳ್ತಾರೆ, ಬೇರೆ ಜನ ಯಾರು ತಗೊಳ್ಳಲ್ಲ ಅಂತೇಳಿ ಪಾರ್ಸಲ್ ಆದರೆ ಪಾಕಿಸ್ತಾನ, ಬಾಂಗ್ಲಾ, ಏಷ್ಯಾ ಎಲ್ಲ ನಮ್ಮ ಏಷ್ಯಾ ಖಂಡದಲ್ಲಿ ಎಲ್ಲ ದೇಶಗಳಿಗೂ ಈ ಕಾಯಿ ಸಪ್ಲೈ ಆಗುತ್ತೆ. ಆದರೆ ಇದು ಪಾರ್ಸಲ್ಗೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ತಳಿನ ರಿಜೆಕ್ಟ್ ಮಾಡ್ತಾರೆ ವ್ಯಾಪಾರಸ್ಥರು. ಒಟ್ಟಾರೆ ಇದು ಏನು ರೈತರು ಹೇಳ್ತಾ ಇರ್ತಕ್ಕಂಥ ಮಾತು, ಅಂದರೆ ಇದೇ ಮೊದಲನೇ ಬಾರಿ ನಾನು ಈ ಸಸಿಯನ್ನು ಹಾಕಿದ್ದೆ, ಆದರೆ ಯಾರೂ ಕೂಡ ಖರೀದಿ ಮಾಡ್ತಾ ಇಲ್ಲ, ಹಾಕಿರೋ ಬಂಡವಾಳ ಸಹ ಬರ್ತಾ ಇಲ್ಲ ಅಂತೇಳಿ ಅವರು ತಮ್ಮ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ವಹಿಸ್ತಾರ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.